Hey students, welcome back. Welcome back to Anticlo Coaching Academy. ನಾನು ನಿಖಿಲೇಶ್ Anticlo Coaching Academy ಇಂದ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ VTU ಸ್ಟೂಡೆಂಟ್ಸ್ ಗಳಿಗೆ ಯಾರ್ಯಾರು ಈಗ ಪ್ರೆಸೆಂಟ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಓದ್ತಾ ಇದ್ದೀರಾ ಅಥವಾ ಫೋರ್ತ್ ಸೆಮ್ ಅಲ್ಲಿ ಓದ್ತಾ ಇದ್ದೀರಾ, ಅವ್ರ ಹೆಲ್ತ್ ಸಿಕ್ಸ್ತ್ ಸೆಮ್ ಅವ್ರ ಏಯ್ತ್ ಸೆಮ್. ಈಗ ಆಲ್ರೆಡಿ ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್, ಸೆವೆಂತ್ ಸೆಮ್ ಇವು 4 ಸೆಮ್ ನ ರಿಸಲ್ಟ್ ಗಳು ಆಲ್ರೆಡಿ ಬಂದಿದೆ. ಎಲ್ಲರೂ ಕೂಡ ಇದ್ರದ್ದು ರಿವ್ಯಾಲ್ಯೂಷನ್ ರಿಸಲ್ಟ್ ಬಗ್ಗೆ, ರಿವ್ಯಾಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದೀರಾ. ರಿವ್ಯಾಲ್ಯೂಷನ್ ಮತ್ತೆ ಫೋಟೋ ಕಾಪಿ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಅದರ್ ರಿಲೇಟೆಡ್ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಪ್ಲಸ್ ಯಾರ್ಯಾರು ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ ಅವರಿಗೆ ಅಕಾಡೆಮಿಕ್ ಇಯರ್ ಯಾವಾಗ ಎಂಡ್ ಆಗುತ್ತೆ, ಅಕಾಡೆಮಿಕ್ ಇಯರ್ ನ ಕ್ಯಾಲೆಂಡರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದ್ರ ರಿಲೇಟೆಡ್ ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೇನೆ, ಸರಿನಾ? ಇದನ್ನ ಓದಿ ಹೇಳುತ್ತೆ ನೋಡಿ. ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಇವತ್ತು ರಿಲೀಸ್ ಆಗಿರೋ ನೋಟಿಫಿಕೇಶನ್ ಇದು. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ಅಂಡ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್. Schedule for the submission of application for revaluation and photocopy of answer scripts of UG programs. ಡಿಸೆಂಬರ್ 2025 ಮತ್ತೆ ಜಾನ್ವರಿ 2026 ಅಲ್ಲಿ ಎಕ್ಸಾಮಿನೇಷನ್ ಆಗಿತ್ತು. ಇದರದ್ದು ನೀವು ರಿವ್ಯಾಲ್ಯೂಯೇಷನ್ ಮತ್ತೆ ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಫಸ್ಟ್ ಪಾಯಿಂಟ್ ನೋಡಿ ಇಲ್ಲಿ. ನೋಡಿ ಸ್ಟೂಡೆಂಟ್ಸ್, BE BTech ಫಿಫ್ತ್ ಸೆಮ್ ಅಂಡ್ ಸೆವೆಂತ್ ಸೆಮ್ ಯಾರ್ಯಾರು 2022 ಸ್ಕೀಮ್ ಅಲ್ಲಿ ಇದ್ದೀರಾ ನೋಡಿ, ಅವರು ಫಿಫ್ತ್ ಸೆಮ್ ಮತ್ತೆ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಗಳು. ಈವನ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ಗಳು ಕೂಡ ನೀವು ಯಾವ್ದ್ರಲ್ಲಿ 2022 ಸ್ಕೀಮ್ ಅಲ್ಲಿ ಇರ್ತೀರಾ, ಸರಿನಾ? ಸೊ ಇದನ್ನ ಆಲ್ರೆಡಿ 17 to 2026 ಅಂದ್ರೆ ಫೆಬ್ರವರಿ 17 ಅಲ್ಲಿ ಇದನ್ನ ಏನು ರಿಸಲ್ಟ್ಸ್ ಅನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಫಿಫ್ತ್ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಗಳಿಗೆ ಯಾರ್ಯಾರು 2022 ಸ್ಕೀಮ್ ಅಲ್ಲಿ ಇದ್ದು ಪ್ಲಸ್ ಫಿಫ್ತ್ ಮತ್ತೆ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಗಳಿಗೆ ಎರಡನೇದಾಗಿ BE BTech 2025 ಸ್ಕೀಮ್ ಅಂದ್ರೆ ಈ ವರ್ಷ ಫಸ್ಟ್ ಇಯರ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ಸೆಮ್. ಈಗ ಆಲ್ರೆಡಿ ಫಸ್ಟ್ ಸೆಮ್ ರಿಸಲ್ಟ್ ಬಂದಿದೆ ನೋಡಿ, ಆ ಸ್ಟೂಡೆಂಟ್ಸ್ ಗಳಿಗೆ. ಅಂಡ್ 2022 ಸ್ಕೀಮ್ ಅಂದ್ರೆ ಈಗ ಥರ್ಡ್ ಸೆಮ್ ಅಲ್ಲಿ ಇರುವವರು ಮತ್ತೆ ಥರ್ಡ್ ಸೆಮ್ ಅಥವಾ ಸಿಕ್ಸ್ತ್ ಸೆಮ್ ಅಂತ ಹೇಳಿದ್ರೆ ನಿಮ್ಗೆ ಈಗ ರೆಗ್ಯುಲರ್ ಆಗಿ ನೀವು ಇರೋದು ಇವಾಗ ಸಿಕ್ಸ್ತ್ ಸೆಮ್ ಅಲ್ಲಿ, ಬಟ್ ನೀವು ರಿವ್ಯಾಲ್ಯೂಷನ್ ಹಾಕೋದು ಫಿಫ್ತ್ ಸೆಮ್ಗೆ, ಆಯ್ತಾ? ಅದು ಬಿಟ್ಟು ಸಿಕ್ಸ್ತ್ ಸೆಮ್ ಇದು ಯಾವ್ದಾದ್ರು ಇದ್ರೆ ರಿವ್ಯಾಲ್ಯೂಷನ್ಗೆ 2021 ಸ್ಕೀಮ್ ನ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಗಳು. ಅದಾದ್ಮೇಲೆ ಆರ್ಕಿಟೆಕ್ಚರ್, ನಾನು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಮಾತಾಡ್ತಾ ಇರೋದು ಓನ್ಲಿ ಫಾರ್ BE ಅಂಡ್ BTech. ದಟ್ ಟು ಫಾರ್ 2022 ಅಂಡ್ 2025 ಸ್ಕೀಮ್. 2022 ಸ್ಕೀಮಿಗೆ ಯಾರು ಬರ್ತೀರಾ, ಯಾರ್ಯಾರು ಇವಾಗ ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ, ಅಂದ್ರೆ ಫೋರ್ತ್ ಸೆಮ್ಗೆ ಎಂಟ್ರಿ ಆಗಿದ್ದೀರಾ ಅಂದ್ರೆ ನೀವು ಥರ್ಡ್ ಸೆಮ್ ಇದು ರಿವ್ಯಾಲ್ಯೂಷನ್ ಹಾಕಬೇಕು ಅವರು. ಮತ್ತೆ 2021 ನ ಸೆವೆಂತ್ ಸೆಮ್ ನ ಸ್ಟೂಡೆಂಟ್ಸ್ ಗಳು. ಅದು ಬಿಟ್ರೆ 2022 ಸ್ಕೀಮ್ ನ ಫಿಫ್ತ್ ಮತ್ತೆ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಗಳು. ಅಂಡ್ ಯಾರ್ಯಾರು ಇವಾಗ ಫಸ್ಟ್ ಸೆಮ್ ರಿಸಲ್ಟ್ ಬಂದಿದೆ, ಯಾರ್ಯಾರು ಸೆಕೆಂಡ್ ಸೆಮ್ ಅಲ್ಲಿ ಇದ್ದೀರಾ ಅಂಡ್ ಇವರ ಸ್ಕೀಮ್ ಈಸ್ 2025 ಸ್ಕೀಮ್ ಅಂಡ್ ನಿಮ್ದು ಸ್ಕೀಮ್ 2025 ಸ್ಕೀಮ್ ಇದೆ, ಇವರೆಲ್ಲರಿಗೂ ಕೂಡ ರಿವ್ಯಾಲ್ಯೂಷನ್ಗೆ ಇದಾಗಿದೆ, ಏನು ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ? ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಬೈ ದ ಕಾಲೇಜ್. ನೀವೀಗ ಫೋಟೋ ಕಾಪಿಗೆ ಅಪ್ಲೈ ಮಾಡಬಹುದು, ಜಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಎರಡಕ್ಕೂ ಕೂಡ ಮಾಡಬಹುದು. ಬೋತ್ ನೀವು ಜಸ್ಟ್ ರಿವ್ಯಾಲ್ಯೂಷನ್ಗೂ ಮಾಡಬಹುದು ಅಥವಾ ರಿವ್ಯಾಲ್ಯೂಯೇಷನ್ ಜೊತೆ ಫೋಟೋ ಕಾಪಿಗೂ ಕೂಡ ಅಪ್ಲೈ ಮಾಡಬಹುದು. ಅದಕ್ಕೆ ಯಾವಾಗ ಡೇಟ್? 13/3/2026 ಇಂದ 18/3/2026 ವರೆಗೆ ಟೈಮ್ ಇದೆ. ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ನಿಮ್ಗೆ ಇದನ್ನ ಅಪ್ಲೈ ಮಾಡ್ಲಿಕ್ಕೆ, ಕಾಲೇಜಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನಾಳೆಯಿಂದ ಸ್ಟಾರ್ಟ್ ಆದ್ರೆ 18/3/2026 ಆಲ್ಮೋಸ್ಟ್ ನಿಮ್ಗೊಂದು 5 to 6 ಡೇಸ್ ಟೈಮ್ ಇದೆ ಸ್ಟೂಡೆಂಟ್ಸ್, ಆಯ್ತಾ? ಅದಾದ್ಮೇಲೆ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಬೈ ದ ಕಾಲೇಜ್. ಇದಕ್ಕೆ ಫೀಸ್ ಎಷ್ಟು ಅಂತ ಕೇಳಿದ್ರೆ, ಅಂದ್ರೆ ಇನ್ ಕೇಸ್ ನೀವು 18/3/2026ಗೆ ನೀವು ಅಪ್ಲೈ ಮಾಡಿರ್ತೀರಾ, ಇದನ್ನ ಇನ್ ಕೇಸ್ ಕಾಲೇಜ್ ಅವರು ಮಿಸ್ ಮಾಡಿದ್ರೆ ಅವ್ರಿಗೆ 23 ಇಸ್ ದ ಲಾಸ್ಟ್ ಡೇಟ್. ಅಷ್ಟ್ರ ಒಳಗಡೆ ಅವ್ರು ಮಾಡ್ಲೇಬೇಕಾಗತ್ತೆ. ಓಕೆ, ಅವ್ರು ಇನ್ ಕೇಸ್ 23 ಅಂದ್ರೆ ಸ್ಕ್ರಿಪ್ಟ್ಸ್ ಪೆನಾಲ್ಟಿ ಆಫ್ ₹500, ಅಂದ್ರೆ 23 ಒಳಗಡೆ ಅವರು ಅಪ್ಲೈ ಮಾಡಬೇಕು. ಅದು ಪೆನಾಲ್ಟಿ ₹500 ಇರುತ್ತೆ, ಅದು ಕಾಲೇಜ್ ಅವರಿಗೆ ಬಿಡಿ. ನೀವು ಬಟ್ 18 ಒಳಗಡೆ ದಯವಿಟ್ಟು ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡಬೇಡಿ. ಅದಾದ್ಮೇಲೆ ಈಗ ನೋಡಿ, ನಿಮ್ಗೆ ಅಪ್ಲಿಕೇಶನ್ ಫೀ ಫಾರ್ ರಿವ್ಯಾಲ್ಯೂಷನ್ ಆಫ್ ಫೋಟೋ ಕಾಪಿ ಅಂಡ್ ಆನ್ಸರ್ ಸ್ಕ್ರಿಪ್ಟ್ ಇಸ್ ₹30 per ಕ್ಯಾಂಡಿಡೇಟ್. UG ಫೀ ಫಾರ್ ರಿವ್ಯಾಲ್ಯೂಷನ್ ಆಫ್ ₹600 per ಸಬ್ಜೆಕ್ಟ್. ಇದು ಗೊತ್ತಿರಲಿ, 600 per ಸಬ್ಜೆಕ್ಟ್ ಪ್ಲಸ್ ಇದರಲ್ಲಿ ನೋಡಿ ಅಪ್ಲಿಕೇಶನ್ ಫೀ ಫಾರ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿ. ರಿವ್ಯಾಲ್ಯೂಯೇಷನ್ ಪ್ಲಸ್ ಫೋಟೋ ಕಾಪಿಗೆ ₹30 ಪ್ಲಸ್ ಇದಿರುತ್ತೆ ಪರ್ ಸಬ್ಜೆಕ್ಟ್ ₹600. ವೆರಿ ವೆರಿ ಇಂಪಾರ್ಟೆಂಟ್. ನೀವೀಗ ಓನ್ಲಿ ರಿವ್ಯಾಲ್ಯೂಷನ್ ಹಾಕ್ತೀರಾ ₹600 ಪ್ಲಸ್ 630. ಇಲ್ಲ ಸರ್, ನಾನು ರಿವ್ಯಾಲ್ಯೂಯೇಷನ್ ಜೊತೆ ಫೋಟೋ ಕಾಪಿನೂ ಬೇಕಂತ ಹೇಳಿದ್ರೆ ₹600 ಫಾರ್ ರಿವ್ಯಾಲ್ಯೂಯೇಷನ್ ಅಂಡ್ ಫೋಟೋ ಕಾಪಿಗೆ ₹400 ಎಕ್ಸ್ಟ್ರಾ. 600 ಪ್ಲಸ್ 400 ಪ್ಲಸ್ 30 ₹1030 ಆಗುತ್ತೆ. ಓಕೆ, ಸೊ ನೀವು ಜಸ್ಟ್ ರಿವ್ಯಾಲ್ಯೂಯೇಷನ್ ಹಾಕಿ ಹಾಕೋದಾದ್ರೆ ₹630. ರಿವ್ಯಾಲ್ಯೂಯೇಷನ್ ಜೊತೆ ನೀವು ಫೋಟೋ ಕಾಪಿ ಜೊತೆಗೆ ಹಾಕೋದಾದ್ರೆ ನಿಮ್ಗೆ ₹1030. ಓಕೆ, ಸೊ ಇದಿಷ್ಟು ಸ್ಟೂಡೆಂಟ್ಸ್ ಮಸ್ಟ್ ಪೇ ದ ಫೀಸ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ ದ ಕಾಲೇಜ್. ಈಗ ಕಾಲೇಜಿಂದ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ನೀವು ಅದನ್ನ ಫಾಲೋ ಮಾಡಿ ಫೀಸ್ ಅನ್ನ ಪೇ ಮಾಡಲೇಬೇಕು ಕಂಪಲ್ಸರಿ, ಸರಿನಾ? ಸೊ ಯಾರ್ಯಾರು ಜಸ್ಟ್ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇವರ ಫೀಸ್ ಈಸ್ ₹630. ಯಾರ್ಯಾರು ನೀವು ರಿವ್ಯಾಲ್ಯೂಯೇಷನ್ ಜೊತೆ ಫೋಟೋ ಕಾಪಿ ಜೊತೆಗೆ ಅಪ್ಲೈ ಮಾಡ್ತಾ ಇದ್ದೀರಾ, ₹1030.
ಓಕೆ. ಸೊ ಲಾಸ್ಟ್ ಡೇಟ್ ಇಸ್ 18/3/2026. ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗ್ತಾ ಇದೆ. ಈಗ ಫಸ್ಟ್ ಸೆಮ್ ಅಲ್ಲಿ ಇರ್ಬೋದು, ನೀವು 2025 ಸ್ಕೀಮ್ ಅಲ್ಲಿ ಇದ್ದು ಫಸ್ಟ್ ಸೆಮ್ ಅಲ್ಲಿ ಇರ್ಬೋದು, ಅಥವಾ 2022 ಸ್ಕೀಮ್ ಆಗಿದ್ದು ನೀವು ಥರ್ಡ್ ಸೆಮ್ ಇರ್ಬೋದು. ಅಂದ್ರೆ ಥರ್ಡ್ ಸೆಮ್ ಆಲ್ರೆಡಿ ಆಗಿದೆ, ಬಟ್ ಥರ್ಡ್ ಸೆಮಿಗೆ ಅಪ್ಲೈ ಮಾಡ್ತಿರ್ಬೋದು. ಅಥವಾ ನೀವು ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಆಗಿರ್ಬೋದು. ನಿಮ್ದು 2020 ಸ್ಕೀಮ್, 22 ಸ್ಕೀಮ್ ರೆಗ್ಯುಲರ್ ಆಗಿರ್ಬೋದು, ಅಥವಾ ಆರಿಯರ್ಸ್ ಇರೋದು ಇರ್ಬೋದು, ಅಥವಾ ಅಂದ್ರೆ ಬ್ಯಾಕ್ಲಾಗ್ಸ್ ಇರೋದು ಇರ್ಬೋದು. ಅದೆಲ್ಲದನ್ನು ಕೂಡ ಅಪ್ಲೈ ಮಾಡ್ಲಿಕ್ಕೆ 18/3/2026 ಇಸ್ ದ ಲಾಸ್ಟ್ ಡೇಟ್. ಇದನ್ನ ಮಿಸ್ ಮಾಡ್ಕೋಬೇಡಿ. ಓಕೆ. ಅದಾದ ನಂತರ ಇದ್ರ ಮೇಲೆ ನಾನು ನಿಮ್ಗೆ ಹೇಳೋದು, ರಿವ್ಯಾಲ್ಯೂಷನ್ ಹಾಕಬೇಕಾ ಸರ್? ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ರಿವ್ಯಾಲ್ಯೂಷನ್ ಹಾಕಿ. ಓಕೆ. ಫೋಟೋ ಕಾಪಿ ಯಾರು ತಗೊಳ್ಬೇಕು ಅಂತ ಕೇಳಿದ್ರೆ, ನೀವು ತುಂಬಾ ಹೈ ಮಾರ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಅರೌಂಡ್ ಒಂದು 80+, 90+ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ನಿಮ್ಗೆ 60 ಬಂದಿದ್ದಿದ್ರೆ ನೀವು ಅವಾಗ ಫೋಟೋ ಕಾಪಿಗೆ ಜೊತೆಗೆ ಮಾಡಿ. ಓಕೆ. ನಿಮ್ಗೆ ಈಗ 60+ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ, ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಮೋರ್ ದನ್ 80 ಮಾರ್ಕ್ಸ್, ರೈಟ್? ಸೊ ಅಂತ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳೋದು, ನೀವು ಫೋಟೋ ಕಾಪಿ ಜೊತೆ ಬೇಕಾದ್ರೆ ರಿವ್ಯಾಲ್ಯೂಷನ್ ಹಾಕಿ. ಅದೇ ನೀವೀಗ ಏನ್ ಹೇಳಿದ್ದೀರಾ, ಒಂದು 55-60 ಮಾರ್ಕ್ಸ್ ಬರ್ದಿದ್ದೀರಾ, ನಿಮ್ಗೆ ಜಸ್ಟ್ ಒಂದು ಪಾಸೇ ಮಾಡ್ಲಿಲ್ಲ, 13-14 ಮಾರ್ಕ್ಸ್ ಕೊಟ್ಟಿದ್ದಾರೆ, ಅಥವಾ 50 ಮಾರ್ಕ್ಸ್ ಬರ್ದಿದ್ದೀರಾ, ಬಟ್ ನಿಮ್ಗೆ ಜಸ್ಟ್ ಒಂದು 13 or 14 ಮಾರ್ಕ್ಸ್ ಅನ್ನು ಕೊಟ್ಟು ನಿಮ್ಗೆ ಫೇಲ್ ಮಾಡಿದೀರಾ ಅಂತ ಆದ್ರೆ ರಿವ್ಯಾಲ್ಯೂಷನ್ ಹಾಕಿ. ಫೋಟೋ ಕಾಪಿ ನೆಸೆಸಿಟಿ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಓಕೆ. ಯಾರ್ಯಾರು ಫೋಟೋ ಕಾಪಿ ಹಾಕ್ಬಹುದು ಅಂತ ಕೇಳಿದ್ರೆ, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 90 ಮಾರ್ಕ್ಸ್ ಬರ್ದಿದ್ದಾರೆ, ಯು ಆರ್ ವೆರಿ ಕಾನ್ಫಿಡೆಂಟ್ ಇನಫ್ ಅಬೌಟ್ ಯುವರ್ ಆನ್ಸರ್ ಶೀಟ್, ಬಟ್ ನಿಮ್ಗೊಂದು 50-60 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅಟ್ ದಟ್ ಟೈಮ್ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನು ಇಂಪ್ರೂವ್ ಮಾಡ್ಬೇಕಂತಿದ್ರೆ, ಆಲ್ರೆಡಿ ಯುವರ್ ಪಾಸ್ಡ್, ಬಟ್ ನಿಮ್ಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ಫೋಟೋ ಕಾಪಿ ಜೊತೆ ರಿವ್ಯಾಲ್ಯೂಷನ್ ಹಾಕಿ, ಸರಿನಾ? ಅದರ್ವೈಸ್ ನಿಮ್ಗೆ ಈಗ 11 ಮಾರ್ಕ್ಸ್ ಬಂದಿರ್ಬೋದು, 12 ಮಾರ್ಕ್ಸ್ ಬಂದಿರ್ಬೋದು, 13 ಮಾರ್ಕ್ಸ್ ಬಂದಿರ್ಬೋದು. ದಯವಿಟ್ಟು ನೀವು ಬರ್ದಿರೋ ಆನ್ಸರ್ ಮೇಲೆ ಮೋರ್ ದನ್ 45 ಮಾರ್ಕ್ಸ್ ಬರ್ದಿರ್ತೀರಾ, ಮೋರ್ ದನ್ 50 ಮಾರ್ಕ್ಸ್ ಬರ್ದಿರ್ತೀರಾ, ನಿಮ್ಮ ಆನ್ಸರ್ ಮೇಲೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ರಿವ್ಯಾಲ್ಯೂಷನ್ ಹಾಕಿ. ಅರೌಂಡ್ 630 rupees ಅಲ್ವಾ, ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ಮತ್ತೆ ನಿಮ್ಗೆ ಮುಂದೆ ನಾನು ರಿವ್ಯಾಲ್ಯೂಷನ್ ಹಾಕ್ಲಿಲ್ಲ ಅಂತ ಹೇಳೋ ಆ ಒಂದು ಇದು ಬೇಡ, ಏನು ರಿಗ್ರೆಟ್ ಬೇಡ. ಅದಕ್ಕೋಸ್ಕರ ಪ್ರತಿಯೊಬ್ಬರು ರಿವ್ಯಾಲ್ಯೂಷನ್ ಹಾಕಿ. ಬಟ್ ನೀವೀಗ 30 ಮಾರ್ಕ್ಸ್ ಗೆ ಬರ್ಕೊಂಡು, ಅಥವಾ 35-40 ಮಾರ್ಕ್ಸ್ ಗೆ ಬರ್ಕೊಂಡು ನಾನು ರಿವ್ಯಾಲ್ಯೂಷನ್ ಹಾಕಿ ಪಾಸ್ ಆಗ್ತೇನೆ ಅನ್ನೋದು ತುಂಬಾ ಕಷ್ಟ. ಬಟ್ 45+ ಮಾರ್ಕ್ಸ್ ಬರ್ದಿದ್ರೆ, ಅಥವಾ ತುಂಬಾ ಕಾನ್ಫಿಡೆಂಟ್ ಇನಫ್ ಇದ್ದೀರಾ ನೀವು, ಇಲ್ಲ ನಾನು 45 ಮಾರ್ಕ್ಸ್ ಪಕ್ಕಾ ಬರುತ್ತೆ ನನಗೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ಹಾಕಿ, ದಯವಿಟ್ಟು ರಿವ್ಯಾಲ್ಯೂಷನ್ ಹಾಕಿ. ಓಕೆ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ನಾನು ನೋಡಿದ್ದೇನೆ, ತುಂಬಾ ಸ್ಟೂಡೆಂಟ್ಸ್ ಗಳು ರಿವ್ಯಾಲ್ಯೂಷನ್ ಅಲ್ಲಿ ಪಾಸ್ ಆಗಿದ್ದಾರೆ, ಸರಿನಾ? ಎರಡನೇದಾಗಿ, ಈಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಗೆ ಲಾಸ್ಟ್ ವರ್ಕಿಂಗ್ ಡೇ ಇಲ್ಲಿ ನೋಡಿ, 18/7, ಐ ಮೀನ್ ಟು ಸೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಫಾರ್ ಎಂ.ಟೆಕ್, MBA, MArch. ಓಕೆ. ಸೊ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗಲ್ಲ, ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಸೆಕೆಂಡ್ ಸೆಮಿಸ್ಟರ್ ಆಫ್ ಆಲ್ ಪಿ ಜಿ ಕೋರ್ಸ್ ಗಳಿಗೆ, ಸಾರಿ ಇದು PG ಕೋರ್ಸ್ಗೆ, ನಾಟ್ ಫಾರ್ UG ಕೋರ್ಸ್ ಗಳಿಗಲ್ಲ, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳಿಗಲ್ಲ, ಇಟ್ ಇಸ್ ಫಾರ್ PG ಸ್ಟೂಡೆಂಟ್ಸ್. ಓಕೆ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳಿಗೆ ಇಷ್ಟೇ, ಇನ್ನೊಂದು 2 to 3 ಮಂತ್ಸ್ ಅಷ್ಟೇ. ಇದು ಮಾರ್ಚ್ ಅಲ್ವಾ, ಏಪ್ರಿಲ್, ಮೇ, ಜೂನ್ ಹಾಗೆ ನಿಮ್ದು ಏನು ಕ್ಲಾಸಸ್ ಗಳು ಎಂಡ್ ಆಗುತ್ತೆ. ಏಪ್ರಿಲ್, ಮೇ, ಜೂನ್ ಇಸ್ ದ ಲಾಸ್ಟ್ ಡೇಟ್, ಸರಿನಾ? ಓಕೆ. ಇದು ಸಾರಿ, ಇದು ಫಾರ್ PG ಸ್ಟೂಡೆಂಟ್ಸ್, ನಾಟ್ ಫಾರ್ UG ಸ್ಟೂಡೆಂಟ್ಸ್, ಆಯ್ತಾ? ಸೊ ರಿವ್ಯಾಲ್ಯೂಷನ್ ಬಗ್ಗೆ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದೀರಾ. ಈಗ ನೀವು ಥರ್ಡ್ ಸೆಮಿಸ್ಟರ್ ಹಾಕಿರ್ಬೋದು, ಫಸ್ಟ್ ಸೆಮಿಸ್ಟರ್ ಹಾಕಬಹುದು, ಅಥವಾ ಫಿಫ್ತ್ ಸೆಮಿಸ್ಟರ್ ಹಾಕಬಹುದು, ಸೆವೆಂತ್ ಸೆಮಿಸ್ಟರ್ ಹಾಕಬಹುದು. ದಯವಿಟ್ಟು ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ಅಪ್ಲೈ ಮಾಡಿ. ರಿವ್ಯಾಲ್ಯೂಷನ್ ಅಲ್ಲಿ ಪಾಸ್ ಆಗೋ ಚಾನ್ಸಸ್ ವೆರಿ ವೆರಿ ಹೈ ಇರುತ್ತೆ. ದಯವಿಟ್ಟು ಅಪ್ಲೈ ಮಾಡಿ. ನಿಮ್ಗೆ 10 ಬಂದಿರ್ಬೋದು, 11 ಬಂದಿರ್ಬೋದು, 12 ಬಂದಿರ್ಬೋದು, ಹಾಕಿ. ಬಂದ್ರೆ ಬಂತಲ್ಲ, ಆಗದೆ ಇದ್ರೆ ನಿಮ್ದು ರೆಗ್ಯುಲರ್ ಸೆಮಿಸ್ಟರ್ ಲೈಕ್ ಈಗ ನಿಮ್ಗೆ ಈವನ್ ಸೆಮಿಸ್ಟರ್ ಬರುತ್ತೆ ನೋಡಿ, ಅವಾಗ ನೀವು ಎಕ್ಸಾಮ್ಸ್ ಅನ್ನ ಬರೀಬಹುದು, ಸರಿನಾ? ವರಿ ಮಾಡ್ಕೊಳ್ಬೇಡಿ. ದಯವಿಟ್ಟು ನಾನು ಎಲ್ರಿಗೂ ಹೇಳ್ತಾ ಇರೋದು, ನನಗೆ ಈ ವರ್ಷ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಟ್ ಇನ್ನೀಗ ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಎಲ್ರಿಗೂ ಅಪ್ಲೋಡ್ ಮಾಡ್ತೇನೆ ಇಂಪಾರ್ಟೆಂಟ್ ಕ್ವಶನ್ಸ್ ನ. ಜಸ್ಟ್ ನನ್ನನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಿ. ವರ್ಸ್ಟ್ ಕೇಸ್ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿರೋ ಎಲ್ಲ ಕ್ವಶನ್ಸ್ ಓದ್ಕೊಳ್ಬೇಕು ಸ್ಟೂಡೆಂಟ್ಸ್. ನಾನೊಂದು 12 ಕ್ವಶನ್ಸ್ ಹೇಳಿರ್ತೇನೆ, ನೀವು ಅದರಲ್ಲಿ 4 ಕ್ವಶನ್ಸ್ ಓದ್ಕೊಂಡು ಹೋಗಿ ನಾನು ಪಾಸ್ ಆಗ್ತೇನೆ ಅಂದ್ರೆ ದಯವಿಟ್ಟು ಆಗೋದಿಲ್ಲ. ನಾನು ಹೇಳಿದ ಎಲ್ಲಾ ಕ್ವಶನ್ಸ್ ಓದ್ಕೊಂಡ್ರೆ 100% ಪಾಸ್ ಆಗ್ತೀರಾ. ಓಕೆ. ಗ್ಯಾರಂಟಿ ಪಾಸ್ ಆಗ್ತೀರಾ, ಪಾಸ್ ಆಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ 60+ ಏನು ಪ್ರಾಬ್ಲಮ್ ಇಲ್ಲ ಔಟ್ ಆಫ್ 100. ಓಕೆ. ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ದೇನೆ ಓದ್ಕೊಂಡು ಹೋದ್ರೆ. ಬ್ಲೈಂಡ್ ಆಗಿ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಈ ವರ್ಷ ಈ ಟೈಮ್ ನಾನು ಸೆಕೆಂಡ್ ಸೆಮಿಗೂ ಹೇಳಿಕೊಡ್ತೇನೆ, ಫೋರ್ತ್ ಸೆಮಿದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕ್ವಶನ್ಸ್ ಅಪ್ಡೇಟ್ ಮಾಡ್ತೇನೆ, 6th ಸೆಮಿಗೂ ಅಪ್ಡೇಟ್ ಮಾಡ್ತೇನೆ. ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ. ಸೊ ಮತ್ತೆ ಈ ತಪ್ಪನ್ನ ಮಾಡಬೇಡಿ. ನೀವೀಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇರ್ತೀರಾ, ನಿಮ್ಗೆ ಹೇಗೆ ಬರುತ್ತೆ ಎಕ್ಸಾಮ್ಸ್, ಅದು 2025 ಸ್ಕೀಮ್ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ, ನಿಮ್ಗೆ ಈ ವರ್ಷ ಯಾವುದೇ ರೀತಿಯಾದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಲಿಲ್ಲ. ನೀವು ಜಸ್ಟ್ ನಿಮ್ಗೆ ರೆಫರೆನ್ಸ್ ಗೆ ನಿಮ್ಗೆ ಇದ್ದಿದ್ದು ಓನ್ಲಿ ಮಾಡೆಲ್ ಕ್ವಶನ್ ಪೇಪರ್, ಅದು ಬಿಟ್ಟು ಬೇರೆ ಏನು ಇರಲಿಲ್ಲ. ಅದೊಂದು ಪ್ರಾಬ್ಲಮ್ ಇದ್ದಿತ್ತು. ಬಟ್ ನೋ ವರೀಸ್, ನಿಮ್ಗೆ ಸೆಕೆಂಡ್ ಸೆಮಿಸ್ಟರ್ ಗೆ ನಾನು ಹೇಳ್ತೇನೆ, ನಾನು ಹೇಳೋ ಇಂಪಾರ್ಟೆಂಟ್ ಅನ್ನು ಓದ್ಕೊಂಡು ಹೋಗಿ. ಈವನ್ ಫೋರ್ತ್ ಸೆಮಿಸ್ಟರ್ ಗೆ ನಾನು ಆಲ್ರೆಡಿ ನಿಮ್ ಥರ್ಡ್ ಸೆಮಿಸ್ಟರ್ ಗೆ ಹೇಳಿದ್ದೆ,
ಹೇಳಿದ್ದೇನೆ ಅದೇ ರೀತಿ 4th ಸೆಮಿಸ್ಟರ್ಗೆ ಹೇಳ್ತೇನೆ. ಬ್ಲೈಂಡ್ ಆಗಿ ನನ್ನನ್ನು ಫಾಲೋ ಮಾಡಿ. ನೀವು ಯಾವ್ದು ಇಲ್ಲದೆ ಇರೋದನ್ನ ಏನೇನೋ ಹೇಳುವಂತದ್ದು, ಇವಾಗ ಜಸ್ಟ್ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಯಾವ್ದೋ ಒಂದು ಕಂಪನಿಯಲ್ಲಿ ಇನ್ನು ಜಾಯಿನ್ ಆಗ್ಬೇಕಷ್ಟೇ ಅಂತ ಸ್ಟೂಡೆಂಟ್ಸ್ಗಳು ಅವ್ರು ಮಾಡೋದನ್ನೆಲ್ಲದನ್ನು ಫಾಲೋ ಮಾಡ್ತಾರೆ. ಅವರಿಗೆ 50K ಸಬ್ಸ್ಕ್ರೈಬರ್ಸ್ ಏನು, ಅವ್ರಿಗೇನು ಕಮೆಂಟ್ ಮಾಡೋದೇನು, ಅವ್ರಿಗೇನು IT ಅಂದ್ರೆ ಏನಂತಾನು ಗೊತ್ತಿಲ್ಲ. IT ಏನಿದೆ ನಡೀತಾ ಇದೆಯೋ ಗೊತ್ತಿಲ್ಲ. ಯಾವ್ದೋ ಒಂದ್ರಲ್ಲಿ ಇಂಟರ್ನ್ಶಿಪ್ ಮಾಡ್ಕೊಂಡಿರ್ತಾರೆ ಅಥವಾ ಜಾಬಿಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ತಾರೆ. ಅವ್ರು ಕೊಡೋದಕ್ಕೆಲ್ಲ ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ. ದಯವಿಟ್ಟು ನಾನು IT ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ, ನಾನು ಇಂಜಿನಿಯರಿಂಗ್ ಮಾಡಿದವನು, ನನಗೆ ಗೊತ್ತಿದೆ. ಐ ಕ್ಯಾನ್ ಫೀಲ್ ಯು ಸ್ಟೂಡೆಂಟ್ಸ್. ಮುಂದೆ ಈ ತಪ್ಪನ್ನ ಮಾಡಬೇಡಿ. ಈ ವರ್ಷ ಈಗ ನೀವು ಫೇಲ್ ಆಗಿರ್ಬೋದು ಅಥವಾ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ನೀವು ಅನ್ಕೊಳ್ತೀರಾ ಸರ್ ನಾನು PUC ಅಲ್ಲಿ ಯಾವತ್ತೂ ಫೇಲ್ ಆಗಿಲ್ಲ, ಫಾರ್ ದ ಫಸ್ಟ್ ಟೈಮ್ ಫೇಲ್ ಆಗ್ತೀರಾ. ಈ ನೋ ವರಿ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಈಗ ಮಾಡಿದ ತಪ್ಪನ್ನ ಮತ್ತೆ ಮಾಡಬೇಡಿ. ದಯವಿಟ್ಟು ಓದ್ಕೊಳ್ಳಿ, ನನ್ನನ್ನ ಫಾಲೋ ಮಾಡಿ. ನಾನು ಹೇಳ್ತೇನೆ ನೋಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಿ ಬರ್ದಿಟ್ಟು ಬನ್ನಿ. ಓಕೆ, ಸೊ ಅದಿಷ್ಟನ್ನ ಓದ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ವರ್ಸ್ಟ್ ಕೇಸ್ ಹೇಳ್ತಾ ಇರೋದು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಯಾರ್ಯಾರು ರಿವ್ಯಾಲ್ಯೂಷನ್ ಹಾಕಬೇಕು ಅಂತಿದ್ದೀರಾ ದಯವಿಟ್ಟು ರಿವ್ಯಾಲ್ಯೂಷನ್ ಹಾಕಿ. ಹೆಸಿಟೇಟೇ ಮಾಡ್ಕೊಳ್ಬೇಡಿ. 10 ಬಂದಿರಲಿ, 11 ಬರಲಿ, 12 ಬರಲಿ, 13 ಬರಲಿ. ನೀವು 40+ ಮಾರ್ಕ್ಸ್ ಬರ್ದಿದ್ದೀರಾ, ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಹಾಕಿ ನೋಡೋಣ. 530 rupees ನೀವು ಎಲ್ಲೋ ಖರ್ಚು ಮಾಡ್ತೀರಾ ಸ್ಟೂಡೆಂಟ್? 630 rupees ಎಲ್ಲೋ ಖರ್ಚು ಮಾಡ್ತೀರಾ? ಇಲ್ಲಿ ಖರ್ಚು ಮಾಡಿ. ಓಕೆ, ಸೊ ದಯವಿಟ್ಟು ಯಾರ್ಯಾರು ರಿವ್ಯಾಲ್ಯೂಷನ್ ಹಾಕಬೇಕು ಅಂತಿದ್ರೆ ರಿವ್ಯಾಲ್ಯೂಷನ್ ಹಾಕಿ. ಅದೇ ರೀತಿ ನಮ್ದೊಂದು ಯೂಟ್ಯೂಬ್ ಇದಿದೆ, ಏನು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ. ನೀವು ದಯವಿಟ್ಟು ಜಾಯಿನ್ ಆಗಿ. ಎಲ್ಲ ಅಪ್ಡೇಟ್ಸ್ ಗಳು ಅಲ್ಲೂ ಬರುತ್ತೆ. ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, VTU ಅಪ್ಡೇಟ್ಸ್ ಗಳು ಇರ್ಬೋದು, ಎಲ್ಲದೂ ಬರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ದಯವಿಟ್ಟು ಜಾಯಿನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲ್ ಏಷ್ಯಾ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.